ಹಾಯ್ ಫ್ರೆಂಡ್ಸ್, ನಮಸ್ಕಾರ. ಮತ್ತೊಮ್ಮೆ ತಮಗೆಲ್ಲ ಪುಯಾಸ್ ಕಿಚನ್ಗೆ ಸ್ವಾಗತ. ಇವತ್ತು ಸಾಂಪ್ರದಾಯಿಕವಾದಂಥ ಪುಳಿಯೋಗರೆನ ಸೀಸನಲ್ ಸ್ಪೆಷಲ್ ಆಗಿರೋಂಥ ಮಾವಿನಕಾಯಿ ಬಳಸಿ ಮಾವಿನಕಾಯಿ ಪುಳಿಯೋಗರೆ ಅಂದರೆ ಮಾವೋಗರೆ ಮಾಡೋದು ಹೇಗೆ ಅಂತ ನೋಡೋಣ. ಈ ಮಾವೋಗರೆ ತುಂಬಾ ರುಚಿಯಾಗಿರುತ್ತೆ. ಹಾಗೆ ಪುಳಿಯೋಗರೆ ಅಂತೂ ಸಾಮಾನ್ಯವಾಗಿ ಎಲ್ಲರ ಫೇವ್ರೇಟ್ ಡಿಶ್. ಹಾಗೆ ಮಾವಿನಕಾಯಿ ಕೂಡ ಅಷ್ಟೇ ಎಲ್ಲರ ಫೇವ್ರೇಟ್ ಹಾಗೂ ಸೀಸನಲ್ ಸ್ಪೆಷಲ್ ಕೂಡ. ಹಾಗಾಗಿ ಈ ಸೀಸನಲ್ ಸ್ಪೆಷಲ್ ಆಗಿರೋಂಥ ಮಾವಿನಕಾಯಿನ ಬಳಸಿ ಈ ಮಾವೋಗರೆ ಮಾಡೋದು ಹೇಗೆ ಅಂತ ನೋಡೋಣ ಬನ್ನಿ. ಇದಕ್ಕೆ ನಾನಿಲ್ಲಿ ಮೊದಲಿಗೆ ಒಂದು ತೋತಾಪುರಿ ಮಾವಿನಕಾಯಿ ತೊಗೊಂಡಿದ್ದೀನಿ. ಈ ತೋತಾಪುರಿ ಮಾವಿನಕಾಯಿನ ಸಿಪ್ಪೆ ಸಹಿತವಾಗಿ ತುರಿದು ಇಟ್ಕೊಂಡಿದ್ದೀನಿ. ಈಗ ನಾವು ಮಸಾಲೆಗೆ ಹುರ್ಕೊಳ್ಳೋಣ ಬನ್ನಿ. ಇದಕ್ಕೆ ನಾನು 2 ಟೇಬಲ್ ಸ್ಪೂನಷ್ಟು ಧನಿಯಾ ಹಾಗೆ 1 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ಕೊಂಡಿದ್ದೀನಿ. ಈ ಧನಿಯಾ ಮತ್ತು ಜೀರಿಗೆ ಒಳ್ಳೆ ಘಮ ಬರೋ ರೀತಿ ಚೆನ್ನಾಗಿ ಹುರ್ಕೋಬೇಕು. ಹಸಿ ವಾಸನೆ ಎಲ್ಲ ಹೋಗಿ ಒಳ್ಳೆ ಘಮ ಬರೋ ರೀತಿ ಹುರ್ಕೋಬೇಕು. ನೋಡಿ, ಇದಾಗಲೇ ಇದು ಹುರಿದಿದ್ದಾಗಿದೆ, ಒಳ್ಳೆ ಘಮ ಬರ್ತಾ ಇದೆ. ಈಗ ಇದನ್ನು ಒಂದು ಪ್ಲೇಟ್ಗೆ ತೆಗೆದಿಟ್ಕೊಳ್ಳೋಣ. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಇದನ್ನ ಕೂಡ ಒಳ್ಳೆ ಘಮ ಬರೋ ರೀತಿ ಹಸಿ ವಾಸನೆ ಎಲ್ಲ ಹೋಗೋ ರೀತಿ ಹುರ್ಕೋಬೇಕು. ಹಾಗೆ ಇದನ್ನ ಸಣ್ಣ ಉರಿನಲ್ಲಿ ಹುರ್ಕೋಬೇಕು. ಯಾಕಂದರೆ ದೊಡ್ಡ ಉರಿನಲ್ಲಿ ಹುರ್ಕೊಂಡ್ರೆ ಇದು ಸೀದಂಗೆ ಆಗುತ್ತೆ. ಹಾಗಾಗಿ ಸಣ್ಣ ಉರಿನಲ್ಲಿ ಹುರ್ಕೊಂಡು ಈ ರೀತಿ ಕೆಂಪಗಾದ ನಂತರ ಈಗಾಗಲೇ ಧನಿಯಾ ಮತ್ತು ಜೀರಿಗೆ ಹಾಕ್ಕೊಂಡಿದ್ದೀವಲ್ಲ, ಅದೇ ಪ್ಲೇಟ್ಗೆ ಹಾಕಿಟ್ಕೊಳ್ಳೋಣ. ಈಗ ಇಲ್ಲಿ ನಾನು 1/4 ಟೀ ಸ್ಪೂನಷ್ಟು ಸಾಸಿವೆ, 1/4 ಟೀ ಸ್ಪೂನಷ್ಟು ಮೆಂತ್ಯ ಹಾಗೆ 8ರಿಂದ 10 ಮೆಣಸು ಕಾಳು ಹಾಕ್ಕೊಂಡಿದ್ದೀನಿ. ಇದನ್ನು ಕೂಡ ಒಳ್ಳೆ ಘಮ ಬರೋ ರೀತಿ ಹುರ್ಕೋಬೇಕು. ಹಾಗೆ ಇಲ್ಲಿ ನಾನು ಕಡಿಮೆ ಪ್ರಮಾಣದಲ್ಲಿ ಹುರ್ಕೊತಾ ಇರೋದ್ರಿಂದ ಎಲ್ಲ ಸಾಮಗ್ರಿಗಳನ್ನ ಒಟ್ಟಿಗೆ ಹಾಕ್ಕೊಂಡು ಹುರ್ಕೊತಾ ಇದ್ದೀನಿ. ಜಾಸ್ತಿ ಪ್ರಮಾಣದಲ್ಲಿ ಮಾಡ್ಕೊಳ್ಳೋವಾಗ ಸಪ್ರೇಟಾಗಿ ಹುರ್ಕೊಂಡೆ ಚೆನ್ನಾಗಿರುತ್ತೆ. ಈಗ ನೋಡಿ, ಈ ಸಾಸಿವೆ ಎಲ್ಲ ಸಿಡಿಯೋದಕ್ಕೆ ಸ್ಟಾರ್ಟ್ ಆಗಿದೆ. ಹಾಗೆ ಮೆಂತ್ಯ ಕೂಡ ಒಳ್ಳೆ ಘಮ ಬರ್ತಾ ಇದೆ. ಈಗ ಇದನ್ನ ಕೂಡ ಅದೇ ಪ್ಲೇಟ್ಗೆ ಬಗ್ಸಿಟ್ಕೊಳ್ಳೋಣ. ಹಾಗೆ ಈ ಎಲ್ಲ ಸಾಮಗ್ರಿಗಳು ಬಿಸಿ ಇರೋದ್ರಿಂದ ಅದಕ್ಕೆ ಒಂದು 1/2 ಟೀ ಸ್ಪೂನಷ್ಟು ಅರಿಶಿನ ಕೂಡ ಹಾಕ್ಕೊಳ್ಳೋಣ. ಈ ಬಿಸಿ ಇರೋದ್ರಿಂದ ಅರಿಶಿನ ಕೂಡ ಬೇಗ ಬಿಸಿ ಆಗುತ್ತೆ. ಈಗ ಇಲ್ಲಿಗೆ ನಾನು 5 ಬ್ಯಾಡಗಿ ಮೆಣಸಿನ್ಕಾಯಿ ಹಾಗೆ 4 ಗುಂಟೂರು ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಈಗ ಇದಕ್ಕೆ 1 ಟೀ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊತಾ ಇದ್ದೀನಿ. ಈ ಮೆಣಸಿನ್ಕಾಯಿ ಎಲ್ಲ ಚೆನ್ನಾಗಿ ಗರಿ ಆಗೋ ರೀತಿ ಹುರ್ಕೋಬೇಕು. ಹೀಗೆ ಒಳ್ಳೆ ಗರಿ ಆಗೋ ರೀತಿ ಚೆನ್ನಾಗಿ ಹುರ್ಕೊಂಡು ಇದು ಸ್ವಲ್ಪ ತಣ್ಣಗಾದ ನಂತರ ಇದನ್ನು ಈ ಬ್ಯಾಡಗಿ ಮೆಣಸಿನ್ಕಾಯಿ ನೋಡಿ ತುಂಬ ಉದ್ದ ಇದೆ, ಹಾಗಾಗಿ ಸ್ವಲ್ಪ ಮುರಿದು ಹಾಕ್ಕೊತಾ ಇದ್ದೀನಿ. ಈಗ ಈ ಮೆಣಸಿನ್ಕಾಯಿನ ಕೂಡ ಅದೇ ಪ್ಲೇಟ್ಗೆ ಈ ಮಸಾಲೆ ಎಲ್ಲ ಹುರ್ಕೊಂಡಿರೋಂಥ ಸಾಮಗ್ರಿಗಳನ್ನ ಹಾಕ್ಕೊಂಡಿದ್ದೀನಲ್ಲ, ಅದೇ ಪ್ಲೇಟ್ಗೆ ಇದನ್ನು ಕೂಡ ತೆಗ್ಕೊತಾ ಇದ್ದೀನಿ. ಈಗ ಈ ಎಲ್ಲ ಸಾಮಗ್ರಿಗಳು ಸ್ವಲ್ಪ ತಣ್ಣಗಾಗಲಿ, ನಂತರ ಮಿಕ್ಸಿಗೆ ಹಾಕ್ಕೊಳ್ಳೋಣ. ಅಷ್ಟೊತ್ತಿಗೆ ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಬಿಳಿ ಎಳ್ಳನ್ನ ಕೂಡ ಹುರ್ಕೊತಾ ಇದ್ದೀನಿ. ಇಲ್ಲಿ ನಾನು ಬಿಳಿ ಎಳ್ಳು ತೊಗೊಂಡಿದ್ದೀನಿ. ಬೇಕಂದರೆ ಕಪ್ಪು ಎಳ್ಳು ಕೂಡ ತೊಗೋಬೋದು, ರುಚಿನಲ್ಲೇನು ವ್ಯತ್ಯಾಸ ಆಗೋದಿಲ್ಲ. ಈ ಎಳ್ಳನ್ನ ಕೂಡ ಅಷ್ಟೇ ಒಳ್ಳೆ ಘಮ ಬರೋ ರೀತಿ ಕೆಂಪಿಗೆ ಹುರ್ಕೋಬೇಕು. ನೋಡಿ, ಈಗ ಇದು ಹುರ್ಕೊಂಡಿದ್ದಾಗಿದೆ. ಇದು ಸ್ವಲ್ಪ ತಣ್ಣಗಾಗಲಿ. ಅಷ್ಟೊತ್ತಿಗೆ ಈಗಾಗಲೇ ಹುರಿದು ಸಿದ್ಧ ಮಾಡ್ಕೊಂಡಿರೋಂಥ ಮಸಾಲೆ ಪದಾರ್ಥಗಳನ್ನ ಮಿಕ್ಸಿ ಜಾರ್ಗೆ ಹಾಕ್ಕೊಂಬಿಡೋಣ. ನೋಡಿ, ಇದೆಲ್ಲ ಸಾಮಗ್ರಿಗಳು ತಣ್ಣಗಾಗಿದೆ, ಹಾಗಾಗಿ ಮಿಕ್ಸಿಗೆ ಹಾಕ್ಕೊಂಡು ನುಣ್ಣಗೆ ಪುಡಿ ಮಾಡ್ಕೊತಾ ಇದ್ದೀನಿ. ಹೀಗೆ ಈ ಎಲ್ಲ ಸಾಮಗ್ರಿಗಳನ್ನ ಫಸ್ಟ್ ಹಾಕ್ಕೊಂಡು ಪೌಡ್ರ್ ಮಾಡಿಕೊಂಡು ನಂತರ ಇದಕ್ಕೆ ಎಳ್ಳು ಹಾಕ್ಕೋಬೇಕು. ಯಾಕಂದರೆ ಎಳ್ಳಿನಲ್ಲಿ ಎಣ್ಣೆ ಅಂಶ ಜಾಸ್ತಿ ಇರೋದ್ರಿಂದ ಮೊದಲೇ ಹಾಕ್ಕೊಂಡ್ರೆ ಬೇರೆ ಪದಾರ್ಥಗಳೆಲ್ಲ ನುಣ್ಣಗಾಗೋದಿಲ್ಲ. ಅದಕ್ಕೋಸ್ಕರ ನೋಡಿ, ಇದು ಒಳ್ಳೆ ನುಣ್ಣಗೆ ಪುಡಿ ಆಗಿದೆ, ನೈಸಾಗಿದೆ. ಈಗ ಇದಕ್ಕೆ ಹುರ್ಕೊಂಡಿರೋಂಥ ಎಳ್ಳು ಕೂಡ ತಣ್ಣಗಾಗಿದೆ. ಈಗ ಈ ಎಳ್ಳನ್ನ ಹಾಕ್ಕೊಂಡು ಮತ್ತೆ ಪುಡಿ ಮಾಡ್ಕೊತಾ ಇದ್ದೀನಿ. ಆಗ ಈ ಎಳ್ಳು ಕೂಡ ಅಷ್ಟೇ ಎಲ್ಲ ಸಾಮಗ್ರಿಗಳ ಜೊತೆ ಚೆನ್ನಾಗಿ ಬೆರೆಯುತ್ತೆ. ಹಾಗಾಗಿ ಎಲ್ಲ ಸಾಮಗ್ರಿಗಳ ಜೊತೆ ಹಾಕ್ಕೊಂಡೆ ಪುಡಿ ಮಾಡ್ಕೋಬೇಕು. ನೋಡಿ, ಈಗ ಇದನ್ನು ಕೂಡ ಚೆನ್ನಾಗಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಈಗ ನಾವು ಗೊಜ್ಜು ಮಾಡ್ಕೊಳ್ಳೋದಕ್ಕೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ನಾನು 2 ಟೇಬಲ್ ಸ್ಪೂನಷ್ಟು ಎಣ್ಣೆ ತೊಗೊಂಡಿದ್ದೀನಿ. ಈ ಎಣ್ಣೆಗೆ ಈಗಾಗಲೇ ತುರಿದಿಟ್ಕೊಂಡಿರೋಂಥ ಮಾವಿನಕಾಯಿ ತುರಿನ ಹಾಕ್ಕೊತಾ ಇದ್ದೀನಿ. ಈ ಮಾವಿನಕಾಯಿ ತುರಿ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಆಗಬೇಕು. ಹಾಗೆ ಅದರಲ್ಲಿರೋ ನೀರಿನಂಶ ಎಲ್ಲ ಹೋಗಿ ಹಸಿ ವಾಸನೆ ಎಲ್ಲ ಹೋಗೋ ರೀತಿ ಚೆನ್ನಾಗಿ ಹುರ್ಕೋಬೇಕು. ಹೀಗೆ ತುರಿದು ಮಾವಿನಕಾಯಿ ಹಾಕ್ಕೊಳ್ಳೋದ್ರಿಂದ ಆ ಮಾವೋಗರೆ ತಿನ್ನೋವಾಗ ಮಧ್ಯದಲ್ಲಿ ಆ ಮಾವಿನಕಾಯಿ ತುರಿ ಸಿಕ್ಕಿದಾಗ ತುಂಬ ಒಳ್ಳೆ ಫ್ಲೇವರ್ ಕೊಡುತ್ತೆ. ಹಾಗೆ ತುಂಬ ಟೇಸ್ಟಿಯಾಗಿರುತ್ತೆ. ಅದಕ್ಕೋಸ್ಕರ ಈ ರೀತಿ ತುರಿದು ಹಾಕ್ಕೊತಾ ಇರೋದು. ಈಗ ನೋಡಿ, ಇದೆಲ್ಲ ನೀರಿನಂಶ ಎಲ್ಲ ಹೋಗಿ ಚೆನ್ನಾಗಿ ಫ್ರೈ ಆಗಿದೆ. ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ. ಈ ಹಸಿ ವಾಸನೆ ಹೋಗೋದಕ್ಕೋಸ್ಕರ ನಾವು ಅದನ್ನ ಫ್ರೈ ಮಾಡ್ಕೊಂಡಿರೋದು. ಈಗ ಈ ಮಾವಿನಕಾಯಿ ಚೆನ್ನಾಗಿ ಬೇಯಬೇಕಲ್ವ, ಅದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ಇದನ್ನು ಬೇಯೋದಕ್ಕೆ ಒಂದು ಲಿಡ್ ಕ್ಲೋಸ್ ಮಾಡಿ ಇಟ್ಕೊಂಡಿದ್ದೀನಿ. ಇದು ಒಂದು 5 ನಿಮಿಷ ಬೆಂದರೆ ಸಾಕು. ನೋಡಿ, ಈಗ ಒಂದು 5 ನಿಮಿಷ ಆಗಿದೆ. ಈಗ ಲಿಡ್ ಓಪನ್ ಮಾಡಿ ನೋಡೋಣ. ನೋಡಿ, ಈಗ ಮಾವಿನಕಾಯಿ ನೋಡಿದ್ರೆ ಎಷ್ಟು ಚೆನ್ನಾಗಿ ರಸ ಬಿಟ್ಟು ಎಷ್ಟು ಚೆನ್ನಾಗಿ ಬೆಂದಿದೆ.
ಹಾಗೆ ಈ ಮಾವಿನಕಾಯಿ ತುರಿ ಎಲ್ಲ ತುಂಬ ಸಾಫ್ಟಾಗಿ ಚೆನ್ನಾಗಾಗಿದೆ. ಈಗ ನಾವು ಹುರಿದು ಪುಡಿ ಮಾಡ್ಕೊಂಡಿರೋಂಥ ಮಸಾಲೆನ ಇದಕ್ಕೆ ಹಾಕ್ಕೊಳ್ಳೋಣ. ಈ ರೀತಿ ಮಸಾಲೆ ಎಲ್ಲ ಇದಕ್ಕೆ ಹಾಕಿ ಈ ಬೆಂದಿರೋಂಥ ಮಾವಿನಕಾಯಿಗೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಈ ಮಾವಿನಕಾಯಿ ಎಲ್ಲ ಚೆನ್ನಾಗಿ ಈ ಪೌಡ್ರ್ ಜೊತೆ ಚೆನ್ನಾಗಿ ಮಿಕ್ಸ್ ಆಗಬೇಕು, ಆ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನೋಡಿದ್ರೆ ಈಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಹಾಗೆ ತುಂಬ ಗಟ್ಟಿಯಾಗಿದೆ, ಯಾಕಂದರೆ ಇದರಲ್ಲಿ ಬೇಳೆಗಳೆಲ್ಲ ಹಾಕ್ಕೊಂಡಿದ್ದೀವಲ್ಲ, ಹಾಗಾಗಿ ತುಂಬ ಗಟ್ಟಿ ಇದೆ. ಹಾಗಾಗಿ ಸ್ವಲ್ಪ ಇದಕ್ಕೆ ಇವಾಗ ನೀರು ಹಾಕ್ಕೊಳ್ಳೋಣ. ಯಾಕಂದರೆ ಅಲ್ಲಿರೋಂಥ ಬೇಳೆ ಹಾಗೆ ಮಸಾಲೆ ಪದಾರ್ಥಗಳೆಲ್ಲ ಚೆನ್ನಾಗಿ ಬೇಯೋದಕ್ಕೆ ಅವಕಾಶ ಆಗುತ್ತೆ. ಅದಕ್ಕೋಸ್ಕರ ಸ್ವಲ್ಪ ನೀರು ಹಾಕ್ಕೊಂಡು ಈ ರೀತಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಹೀಗೆ ಮಿಕ್ಸ್ ಮಾಡ್ಕೊಳ್ಳೋದ್ರಿಂದ ಆ ಮಸಾಲೆ ಪದಾರ್ಥಗಳು ಚೆನ್ನಾಗಿ ನೀರಲ್ಲಿ ಬೇಯುತ್ತೆ. ಈಗ ಇದಕ್ಕೆ ನಾನು ಒಂದು 3 ಟೇಬಲ್ ಸ್ಪೂನಷ್ಟು ಬೆಲ್ಲದ ಪುಡಿ ಹಾಕ್ಕೊಂಡಿದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದನ್ನು ಕೂಡ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರೆ ಈ ಬೆಲ್ಲ ಹಾಕಿದ ತಕ್ಷಣ ಎಷ್ಟು ಸಿಲ್ಕಿ ಟೆಕ್ಸ್ಚರ್ ಕಾಣಿಸ್ತಾ ಇದೆ. ಆ ಗೊಜ್ಜು ನೋಡಿ ಎಷ್ಟು ಶೈನಿಂಗ್ ಆಗಿದೆ, ಎಷ್ಟು ಸಿಲ್ಕಿಯಾಗಿ ಕಾಣಿಸ್ತಾ ಇದೆ. ಈಗ ಇದು ಕೂಡ ಚೆನ್ನಾಗಿ ಬೇಯೋದಕ್ಕೆ ಬಿಡೋಣ. ಈಗ ನಾವು ಹಾಕ್ಕೊಂಡಿರೋಂಥ ನೀರಿನ ಅಂಶದಲ್ಲಿ ಈ ಬೇಳೆಗಳೆಲ್ಲ ಚೆನ್ನಾಗಿ ಬೆಂದು ಎಕ್ಸ್ಟ್ರಾ ಇರೋಂಥ ನೀರೆಲ್ಲ ಎವಾಪ್ರೇಟ್ ಆಗಬೇಕು. ಆ ರೀತಿ ಈ ಗೊಜ್ಜನ್ನ ಚೆನ್ನಾಗಿ ಕುದಿಸ್ಕೋಬೇಕು. ಯಾಕಂದರೆ ಈ ರೀತಿ ಗೊಜ್ಜು ಮಾಡಿ ಇಟ್ಕೊಂಡ್ರೆ ಸುಮಾರು 1 ತಿಂಗಳ ಕಾಲ ಇಟ್ಕೋಬೋದು. ಈ ಎಣ್ಣೆ ಎಲ್ಲ ಬಿಟ್ಟು ಬರೋ ರೀತಿ ಚೆನ್ನಾಗಿ ಹುರ್ಕೊಂಡ್ರೆ 1 ತಿಂಗಳು ಇಟ್ಕೊಂಡು ತಿನ್ಬೋದು ಈ ಗೊಜ್ಜನ್ನ. ನೋಡಿದ್ರೆ ಈ ನೀರೆಲ್ಲ ಎವಾಪ್ರೇಟ್ ಆಗಿ ಈ ಗೊಜ್ಜು ಗಟ್ಟಿಯಾಗಿದೆ. ಹಾಗೆ ನೋಡಿ ಬಾಣಲಿ ಬಿಟ್ಟು ಬರ್ತಾ ಇದೆ. ಈಗ ಈ ಗೊಜ್ಜು ಸಿದ್ಧ ಆಗಿದೆ. ಈಗ ಇದಕ್ಕೆ ಒಗ್ಗರಣೆಗೆ ಸಿದ್ಧ ಮಾಡ್ಕೊಳ್ಳೋಣ ಬನ್ನಿ. ಇಲ್ಲಿ ಒಗ್ಗರಣೆಗೆ ನಾನೊಂದು 4 ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕ್ಕೊಂಡಿದ್ದೀನಿ. ಈ ಎಣ್ಣೆ ಕಾದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಸಾಸಿವೆ ಹಾಕಿದ್ದೀನಿ. ಈ ಸಾಸಿವೆ ಸಿಡಿದ ನಂತರ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಕಡಲೆಬೇಳೆ ಹಾಗೆ 1 ಟೇಬಲ್ ಸ್ಪೂನಷ್ಟು ಉದ್ದಿನಬೇಳೆ ಹಾಕ್ಕೊಂಡಿದ್ದೀನಿ. ಹಾಗೆ 2 ಟೇಬಲ್ ಸ್ಪೂನಷ್ಟು ಕಡಲೆಕಾಯಿ ಬೀಜ ಕೂಡ ಹಾಕ್ಕೊಂಡಿದ್ದೀನಿ. ಈ 3 ಸಾಮಗ್ರಿಗಳು ಚೆನ್ನಾಗಿ ಫ್ರೈ ಆಗಬೇಕು, ಒಳ್ಳೆ ಹೊಂಬಣ್ಣ ಬರೋ ತನಕ ಫ್ರೈ ಮಾಡ್ಕೋಬೇಕು. ಈಗ ಇದಕ್ಕೆ 1 ಟೇಬಲ್ ಸ್ಪೂನಷ್ಟು ಗೋಡಂಬಿ ಕೂಡ ಹಾಕ್ಕೊಂಡಿದ್ದೀನಿ. ಈಗ ಇದೆಲ್ಲ ಚೆನ್ನಾಗಿ ಕೆಂಪಗಾಗೋ ರೀತಿ ಫ್ರೈ ಮಾಡಿಕೊಂಡು ನಂತರ ಇದಕ್ಕೆ ಕರಿಬೇವು ಹಾಕ್ಕೊಳ್ಳೋಣ. 1-2 ಕಡ್ಡಿಯಷ್ಟು ಕರಿಬೇವು ಹಾಕ್ಕೊತಾ ಇದ್ದೀನಿ ನೋಡಿ. ಹಾಗೆ 1-2 ಬ್ಯಾಡಗಿ ಮೆಣಸಿನ್ಕಾಯಿನ ಇದು ಮುರಿದು ಹಾಕ್ಕೊಂಡಿದ್ದೀನಿ. ಈಗ ಈ ಎಲ್ಲ ಸಾಮಗ್ರಿಗಳು ಸ್ವಲ್ಪ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆದ ನಂತರ ಈ ಸಿದ್ಧ ಮಾಡ್ಕೊಂಡಿರೋಂಥ ಒಗ್ಗರಣೆನ ಈಗಾಗಲೇ ನಾವು ಮಾಡ್ಕೊಂಡಿರೋಂಥ ಗೊಜ್ಜಿಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಹಾಗೆ ಇಲ್ಲಿ ಎಣ್ಣೆ ಸ್ವಲ್ಪ ಜಾಸ್ತಿ ಆಗಿದ್ದರೆ ಈ ಗೊಜ್ಜು ಚೆನ್ನಾಗಿ ಬಾಳಿಕೆ ಬರುತ್ತೆ. ಹಾಗೆ ಈ ಗೊಜ್ಜನ್ನ ಜಾಸ್ತಿ ಪ್ರಮಾಣದಲ್ಲಿ ಮಾಡಿ ನಾವು ಜಾಸ್ತಿ ದಿನಕ್ಕೆ ಸ್ಟೋರ್ ಮಾಡೋದಾದರೆ ಈ ಗೊಜ್ಜನ್ನ ಹಾಗೆ ಎತ್ತಿಟ್ಟು ನಾವು ಯಾವಾಗ ಬಳಸ್ತೀವೋ ಅಷ್ಟಕ್ಕೆ ಬೇಕಾದಷ್ಟು ಒಗ್ಗರಣೆ ಹಾಕ್ಕೊಂಡ್ರೆ ಇನ್ನೂ ಗರಿಗರಿಯಾಗಿ ಆ ಒಗ್ಗರಣೆ ಎಲ್ಲ ತುಂಬ ಚೆನ್ನಾಗಿರುತ್ತೆ. ನೋಡಿ ಈಗ ಹಾಕ್ಕೊಂಡಿರೋಂಥ ಒಗ್ಗರಣೆನೆಲ್ಲ ಈ ಗೊಜ್ಜಿಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿದ್ರೆ ಎಷ್ಟು ಕಲರ್ಫುಲ್ಲಾಗಿ ಕಾಣ್ತಾ ಇದೆ ಅಲ್ವಾ ಈ ಗೊಜ್ಜು. ಈಗ ನೋಡಿ ಈ ಗೊಜ್ಜನ್ನೆಲ್ಲ ನಾನು ಒಂದು ಬೌಲ್ಗೆ ಎತ್ತಿಟ್ಕೊತಾ ಇದ್ದೀನಿ. ನೋಡಿ ಎಷ್ಟು ಕಲರ್ಫುಲ್ಲಾಗಿದೆ, ಹಾಗೆ ತುಂಬ ರುಚಿಯಾಗಿದೆ. ಈಗ ಈ ಮಾಡಿರೋಂಥ ಗೊಜ್ಜನ್ನ ಈ ಒಂದು ಬೌಲ್ಗೆ ಎತ್ತಿಟ್ಟು ನಂತರ ಈ ಉಳಿಸ್ಕೊಂಡಿರೋಂಥ ಗೊಜ್ಜಿಗೆ ನಾನು ಈಗಾಗಲೇ ಮಾಡಿಟ್ಕೊಂಡಿರೋಂಥ ಅನ್ನನ ಹಾಕ್ಕೊಂಡು ಕಲಿಸ್ಕೊತಾ ಇದ್ದೀನಿ. ನೋಡಿ ಇಲ್ಲಿ ಈ ಅನ್ನನ ಇದಕ್ಕೆ ಹಾಕ್ಕೊತಾ ಇದ್ದೀನಿ. ಇಲ್ಲಿ ಸ್ವಲ್ಪ ತಣ್ಣಗೆ ಮಾಡಿ ಹಾಕ್ಕೊಂಡ್ರೆ ಚೆನ್ನಾಗಿ ಉದುರಾಗಿ ಆಗುತ್ತೆ ಅನ್ನ. ಹಾಗೆ ಚೆನ್ನಾಗಿ ಮಿಕ್ಸ್ ಮಾಡಿ ಕಲಿಸ್ಕೋಬೇಕು. ನೋಡಿದ್ರೆ ರುಚಿಕರವಾದಂಥ ಮಾವೋಗರೆ ಎಷ್ಟು ಬೇಗ ಸಿದ್ಧ ಆಯಿತು ಅಲ್ವಾ. ಈಗ ಇದಕ್ಕೆ ನಾನು 1-2 ಟೇಬಲ್ ಸ್ಪೂನಷ್ಟು ಒಣಕೊಬ್ಬರಿ ತುರಿ ಕೂಡ ಹಾಕ್ಕೊತಾ ಇದ್ದೀನಿ. ಇದು ಕೂಡ ಒಳ್ಳೆ ಟೇಸ್ಟ್ ಕೊಡುತ್ತೆ, ಹಾಗೆ ಕಲರ್ಫುಲ್ಲಾಗಿ ಕೂಡ ಕಾಣುತ್ತೆ. ಹಾಗಾಗಿ ಈ ರೀತಿ ಒಣಕೊಬ್ಬರಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊತಾ ಇದ್ದೀನಿ. ನೋಡಿದ್ರೆ ರುಚಿಕರವಾದ ಮಾವೋಗರೆ ಸಿದ್ಧ ಆಗಿದೆ. ನೀವು ಈ ಮಾವಿನಕಾಯಿ ಸೀಸನಲ್ಲಿ ಈ ರೆಸಿಪಿನ ಟ್ರೈ ಮಾಡಿ, ಹಾಗೆ ಹೇಗೆ ಬಂತು ಅಂತ ನಮಗೆ ಫೀಡ್ಬ್ಯಾಕ್ ಕೊಡಿ. ಹಾಗೆ ಇನ್ನೂ ಹೆಚ್ಚು ವೀಡಿಯೋಸ್ಗಳಿಗಾಗಿ ಪೂಯಾಸ್ ಕಿಚನ್ನ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.